ಎಲ್ಲರಿಗೂ ನಮಸ್ಕಾರಗಳು ಆ್ಯಂಡ್ ವೆಲ್ಕಮ್ ಟು ದ ಕರ್ನಾಟಕ ಅಕಾಡೆಮಿ. ಇಲ್ಲಿ ನಾವು ಇವತ್ತಿನ ತರಗತಿಯಲ್ಲಿ 6ನೇ ತರಗತಿಯ ಅಧ್ಯಾಯ 6 ನಮ್ಮ ಸುತ್ತಮುತ್ತಲಿನ ಸಾಮಗ್ರಿಗಳು ಅಂತಕ್ಕಂಥ ಪಾಠದ ಮೇಲೆ ಇರತಕ್ಕಂಥ LBA ಕ್ವಶನ್ಸನ್ನು ನೋಡ್ತಾ ಇದ್ದೀವಿ. ಓಕೆ, ಇಲ್ಲಿ ಫಸ್ಟ್ ಕ್ವಶನ್ ಬಂದುಬಿಟ್ಟು ಈ ಕೆಳಗಿನವುಗಳಲ್ಲಿ ಯಾವುದರ ಮೇಲೆ ಬೆಳಕು ಬಿದ್ದಾಗ ಹೊಳಿತದೆ. ಯೂಶ್ವಲಿ ಇಲ್ಲಿ ಪೇಪರ್, ಇಲ್ಲಿ ಮತ್ತು ಸೀಮೆ ಸುಣ್ಣ, ಮರದ ತುಂಡು, ಅಲ್ಯೂಮಿನಿಯಂ ಹಾಳೆ ಅಂತ ಹೇಳಿ ಕೊಟ್ಟಿದ್ದಾರೆ. ಓಕೆ, ಹೊಳೆಯುವ ವಸ್ತುಗಳು ಅಂಥೇಳಿ ಬಂದಾಗ ಲೋಹಗಳನ್ನು ನಾವು ಹೊಳೆಯುವ ವಸ್ತುಗಳು ಅಂಥೇಳಿ ಕರಿತೀವಿ. ಇಲ್ಲಿ ಯಾವುದ್ರ ಮೇಲೆ ಬೆಳಕು ಬಿದ್ದಾಗ ಹೊಳೆಯುತ್ತದೆ ಅನ್ನೋದನ್ನು ನೋಡಿದಾಗ ಆಪ್ಷನ್ ಡಿ ಅಲ್ಯೂಮಿನಿಯಂ ಹಾಳೆ ಅಂಥೇಳಿ ನೋಡ್ತೀವಿ. ನೆಕ್ಸ್ಟ್ ಕ್ವಶನ್ ನೋಡಿ, ಇಲ್ಲಿ ಗಾಳಿಯು ನಮ್ಮ ಸುತ್ತಲೂ ಇದೆ, ಆದರೆ ನಾವು ಒಬ್ಬರನ್ನೊಬ್ಬರು ನೋಡಲು ಅಡ್ಡಿಯಾಗೋದಿಲ್ಲ. ಆದರೆ ನಡುವೆ ಮರದ ಬಾಗಿಲು ಬಂದರೆ ನಾವು ಒಬ್ಬರು ನೋಡಲಿಕ್ಕೆ ಸಾಧ್ಯವಾಗುತ್ತಾ? ಇಲ್ಲ, ಏಕೆಂದರೆ ಗಾಳಿ ಮತ್ತು ಮರದ ಬಾಗಿಲು ಕ್ರಮವಾಗಿ ಏನಾಗಿದ್ದಾವೆ. ಓಕೆ, ಇಲ್ಲಿ ವಸ್ತುಗಳನ್ನು ನಾವು 3 ರೀತಿಯಾಗಿ ವಿಂಗಡಣೆಯನ್ನು ಮಾಡಿದ್ದಾರೆ. ಓಕೆ, ಒಂದು ಪಾರದರ್ಶಕ ವಸ್ತುಗಳು, ಅರೆಪಾರದರ್ಶಕ ವಸ್ತುಗಳು, ಹಾಗೆ ಅಪಾರದರ್ಶಕ ವಸ್ತುಗಳು. ಪಾರದರ್ಶಕ ವಸ್ತುಗಳು ಅಂತಂದರೆ ಇಲ್ಲಿ ನೀವು ನೋಡಿದಾಗ ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡುವ ವಸ್ತುಗಳನ್ನು ಪಾರದರ್ಶಕ ವಸ್ತುಗಳು ಅಂಥೇಳಿ ಕರಿತೀವಿ. ಅವಕ್ಕೆ ಎಕ್ಸಾಂಪಲನ್ನು ನಾವು ನೋಡಿದಾಗ ಗಾಜು ಇರ್ಬೋದು, ಗಾಳಿ ಇರ್ಬೋದು, ನೀರಿರ್ಬೋದು. ಓಕೆ, ದೆನ್ ಅರೆಪಾರದರ್ಶಕ ಅಂದಾಗ ಭಾಗಶಃ ಬೆಳಕನ್ನು ಹಾದು ಹೋಗಲು ಬಿಡುವ ವಸ್ತುಗಳು. ಓಕೆ, ಭಾಗಶಃ ಬೆಳಕು. ಅದೇ ರೀತಿಯಾಗಿ ಇಲ್ಲಿ ಅಪಾರದರ್ಶಕ ಅಂಥೇಳಿ ನೋಡಿದಾಗ ತಮ್ಮ ಮೂಲಕ ಬೆಳಕನ್ನು ಹಾದು ಹೋಗಲು ಬಿಡದೇ ಇರತಕ್ಕಂಥ ವಸ್ತುಗಳನ್ನು ಅಪಾರದರ್ಶಕ. ಓಕೆ, ಹಲಗೆ ಇರ್ಬೋದು, ಗೋಡೆ ಇರ್ಬೋದು, ಲೋಹಗಳಿರ್ಬೋದು, ರಟ್ಟು ಇರ್ಬೋದು. ಇಲ್ಲಿ ನಿಮಗೆ ಕೇಳಿರೋದೇನಂತಂದರೆ ಇಲ್ಲಿ ಗಾಳಿ ಮತ್ತು ಮರದ ಬಾಗಿಲು ಕ್ರಮವಾಗಿ ಏನಾಗಿದ್ದಾವೆ. ಮೊದಲು ಗಾಳಿ ಇದೆ, ಹಾಗಾದರೆ ಗಾಳಿ ಅಂತಕ್ಕಂತಹದ್ದು ನಮಗೆ ಪಾರದರ್ಶಕ, ಮರದ ಬಾಗಿಲು ಅಂತಕ್ಕಂಥದ್ದು ಅಪಾರದರ್ಶಕ. ಆಪ್ಷನ್ ಎ ಈಸ್ ಕರೆಕ್ಟ್. ಓಕೆ, ದೆನ್ ಈ ಕೆಳಗಿನವುಗಳಲ್ಲಿ ಯಾವುದು ನೀರಿನಲ್ಲಿ ಕರಗೋದಿಲ್ಲ. ಓಕೆ, ಇಲ್ಲಿ ನೋಡ್ಬೋದು, ಯೂಶ್ವಲಿ ಉಪ್ಪು ಕರಗುತ್ತೆ, ಸಕ್ಕರೆ ಕರಗುತ್ತೆ, ಗ್ಲೂಕೋಸ್ ಕರಗುತ್ತೆ, ಎಣ್ಣೆ ಅಂತಕ್ಕಂತಹದ್ದು ಕರಗೋದಿಲ್ಲ. ಖಾಲಿ ಬಿಟ್ಟಿರುವ ಜಾಗಗಳನ್ನು ಸೂಕ್ತ ಉತ್ತರಗಳಿಂದ ಭರ್ತಿ ಮಾಡಿ. ಓಕೆ, ಇಲ್ಲಿ 1 ಲೀಟರ್ ನೀರನ್ನು ತೊಗೊಂಡಿದ್ದಾರೆ, ಅದನ್ನು 250 ಮಿಲಿ ಪರಿಮಾಣದ ಎಷ್ಟು ಲೋಟಗಳಿಗೆ ತುಂಬಿಸ್ಬೋದು, ಡ್ಯಾಶ್ ಲೋಟಗಳಿಗೆ ತುಂಬಿಸ್ಬೋದು ಅಂಥೇಳಿ ನಾವು ನೋಡಿದಾಗ ಇಲ್ಲಿ 4 ಲೋಟಗಳಿಗೆ ಅಂದರೆ 250 ಮಿಲಿ. ಓಕೆ, 4 ಲೋಟಗಳಿಗೆ ಏನು ಮಾಡ್ಬೋದು ನಾವು 250 ಮಿಲಿ ಪ್ರಮಾಣದಲ್ಲಿ 4 ಲೋಟಗಳಿಗೆ 1 ಲೀಟರ್ ನೀರನ್ನು ನಾವು ತುಂಬಿಸ್ಬೋದು. ನೆಕ್ಸ್ಟು ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವುದು ಅಂಥೇಳಿ ಕೇಳಿದ್ದಾರೆ. ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಬಂದುಬಿಟ್ಟು kg. kg ಅಂತಕ್ಕಂತಹದ್ದು ದ್ರವ್ಯರಾಶಿಯ ಅಂತಾರಾಷ್ಟ್ರೀಯ ಏಕಮಾನ. ನೆಕ್ಸ್ಟ್ 6th ಕ್ವಶನ್ ಬಂದುಬಿಟ್ಟು ವಸ್ತುಗಳ ಭಾರವನ್ನು ತೂಗಿ ನಿರ್ಧರಿಸುವುದರಿಂದ ದ್ರವ್ಯರಾಶಿ ಎಂಬುದಕ್ಕೆ ಸಾಮಾನ್ಯವಾಗಿ ಏನಂತ ಕರೀತಾರೆ ಅಂತ ಹೇಳಿದೆ. ಓಕೆ, ಹಾಗಾದರೆ ಸಾಮಾನ್ಯವಾಗಿ ವಸ್ತುಗಳನ್ನು ಏನು ಮಾಡ್ತೀವಿ ಅಂತಂದರೆ ಭಾರವನ್ನು ತೂಗಿ ನಿರ್ಧರಿಸ್ತೀವಿ. ಹಾಗಾಗಿ ದ್ರವ್ಯರಾಶಿ ಎಂಬುದಕ್ಕೆ ಸಾಮಾನ್ಯವಾಗಿ ಏನಂತ ಕರೀತಾರೆ ಅಂತಂದರೆ ತೂಕ ಅಂಥೇಳಿ ಕರೀತಾರೆ. ಏನಂತ ಕರೀತಾರೆ? ತೂಕ. ಓಕೆ, ತೂಕ ಅಂಥೇಳಿ ಕರೀತಾರೆ. ನೆಕ್ಸ್ಟ್ ಬಂದುಬಿಟ್ಟು ಸರಿ ತಪ್ಪು ಬರೆಯಿರಿ ಅಂಥೇಳಿ ಹೇಳಿದ್ದಾರೆ. ಜೇನುತುಪ್ಪ ಮತ್ತು ವಿನೆಗರ್ ನೀರಿನಲ್ಲಿ ಕರಗೋದಿಲ್ಲ. ಹೌದಾ? ಇಲ್ಲ, ಜೇನುತುಪ್ಪ ಮತ್ತು ವಿನೆಗರ್ ನೀರಿನಲ್ಲಿ ಏನಾಗ್ತವೆ? ಕರಗ್ತವೆ. ಓಕೆ, ಹಾಗಾಗಿ ಇದೇನಾಗುತ್ತೆ? ತಪ್ಪಾಗ್ತದೆ ಅಂಥೇಳಿ ನೋಡ್ಬೋದು. ನೆಕ್ಸ್ಟು 8ನೇ ಕ್ವಶನ್, ನೀರಿನಲ್ಲಿ ವಾಸಿಸುವ ಪ್ರಾಣಿಗಳು ಮತ್ತು ಸಸ್ಯಗಳು ನೀರಿನಲ್ಲಿ ಕರಗಿರುವ ಆಮ್ಲಜನಕವನ್ನು ಉಸಿರಾಟಕ್ಕೆ ಬಳಸ್ತವೆ. ಹೌದು, ನೀರಿನಲ್ಲಿ ಜಲಚರ ಪ್ರಾಣಿಗಳು ಮತ್ತು ಸಸ್ಯಗಳು ನೀರಿನಲ್ಲಿ ಕರಗಿರ್ತಕ್ಕಂಥ ಒಂದು ಆಮ್ಲಜನಕವನ್ನು ಬಳಸ್ತವೆ. ಓಕೆ, ಡಿಸಾಲ್ವ್ಡ್ ಆಕ್ಸಿಜನ್ ಅಂಥೇಳಿ ಕರಿತೀವಿ. ಗುಂಪಿಗೆ ಸೇರದ ಪದ ಬರೆಯಿರಿ. ಇಲ್ಲಿ ನೋಡಿ, ರಬ್ಬರ್, ಮೇಣದ ಬತ್ತಿ, ಕಲ್ಲು ಮತ್ತು ಸ್ಪಂಜು ಅಂಥೇಳಿದೆ. ಓಕೆ, ಕೆಲವೊಂದು ವಸ್ತುಗಳನ್ನು ನೋಡಿದಾಗ ಮೃದುತ್ವವನ್ನು ಹೊಂದಿರ್ತವೆ, ಕೆಲವೊಂದು ವಸ್ತುಗಳು ಗಟ್ಟಿಯಾಗಿರ್ತವೆ. ಓಕೆ, ಇಲ್ಲಿ ರಬ್ಬರ್, ಮೇಣದ ಬತ್ತಿ, ಕಲ್ಲು, ಸ್ಪಂಜನ್ನು ನೋಡಿದಾಗ ರಬ್ಬರ್, ಮೇಣದ ಬತ್ತಿ ಹಾಗೆ
ಸ್ಪಂಜು ಮೂರು ಕೂಡ ಮೃದುವಾಗಿರ್ತವೆ. ಹಾಗಾಗಿ ಇಲ್ಲಿ ಕಲ್ಲು ಅಂತಕ್ಕಂಥದ್ದು ಅತಿ ಗಟ್ಟಿಯಾಗಿರ್ತಕ್ಕಂಥ ಒಂದು ವಸ್ತು ಆಗಿದೆ. ಹಾಗಾಗಿ ಅದನ್ನು ನಾವು ತೆಗಿಬೇಕಾಗತ್ತೆ. 10ನೇ ಕ್ವಶನ್ ಬಂದುಬಿಟ್ಟು ಕಂಚು, ಉಕ್ಕು, ಪುಸ್ತಕ, ಹಿತ್ತಾಳೆ. ಓಕೆ, ಇಲ್ಲಿ ಕಂಚು, ಉಕ್ಕು, ಹಿತ್ತಾಳೆ ಅಂತಕ್ಕಂಥದ್ದು ಮೂರು ಕೂಡ ಮೆಟಲ್ಸ್, ಲೋಹಗಳು ಅಂತ ಹೇಳಿ ಕರಿತೀವಿ. ಬಟ್ ಇಲ್ಲಿ ಪುಸ್ತಕ ಅಂತಕ್ಕಂಥದ್ದು ಮೆಟಲ್ ಅಲ್ಲ. ಹಾಗಾಗಿ ಇದನ್ನೇನು ಮಾಡಬೇಕಾಗತ್ತೆ, ರಿಮೂವ್ ಮಾಡಬೇಕಾಗತ್ತೆ. ಇಷ್ಟು ಬಂದುಬಿಟ್ಟು ಈ ಒಂದು ನಮ್ಮ ಸುತ್ತಮುತ್ತಲಿನ ಸಾಮಗ್ರಿಗಳು ಅಂತಕ್ಕಂಥ ಪಡದ ಮೇಲಿರ್ತಕ್ಕಂಥ MCQs, ಅದೇ ರೀತಿಯಾಗಿ ಸಮ್ ಕ್ವಶನ್ಸ್ ಅಂಥೇಳಿ ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.